ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವ್ಯಾಸ್ಕ್ಯುಲೈಟಿಸ್ ಟೈಪ್ಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಹೇಳಿದಾಗೆ ವ್ಯಾಸ್ಕ್ಯುಲೈಟಿಸ್ ಒಂದು ಕಂಡೀಷನ್. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕನ್ಫ್ಯೂಸ್ ಮಾಡಿಕೊಂಡು ನಮ್ಮ ದೇಹದಲ್ಲಿರೋ ಬ್ಲಡ್ ವೆಸಲ್ಸ್ ರಕ್ತನಾಳದ ಮೇಲೆ ಅಟ್ಯಾಕ್ ಮಾಡಿದಾಗ ಆಗುವಂಥ ಕಂಡೀಷನ್. ಈಗ ಉದಾಹರಣೆಗೆ ಈ ರೋಗ ನಿರೋಧಕ ಶಕ್ತಿ ಜಾಯಿಂಟ್ಸ್ ಮೇಲೆ ಅಟ್ಯಾಕ್ ಮಾಡಿದಾಗ ಆರ್ಥರೈಟಿಸ್, ಇಲ್ಲ ಚರ್ಮದ ಮೇಲೆ ಅಟ್ಯಾಕ್ ಮಾಡಿದಾಗ ರ್ಯಾಷಸ್ ಆಗ್ಬೋದು, ಇಲ್ಲ ಸೋರಿಯಾಸಿಸ್ ಥರ ಕಾಣಿಸ್ಬೋದು, ಇಲ್ಲ ಕಣ್ಣಲ್ಲಿ ಅಟ್ಯಾಕ್ ಮಾಡಿದಾಗ ಯುವೈಟಿಸ್ ಇಲ್ಲ ಸ್ಕ್ಲಿರೈಟಿಸ್. ಅದೇ ರೀತಿ ಈ ರಕ್ತನಾಳದ ಮೇಲೆ ಹೋಗಿ ಕೂತಾಗ ಇಲ್ಲ ಅಟ್ಯಾಕ್ ಮಾಡಿದಾಗ ಅದನ್ನ ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ತೀವಿ. ಈ ವ್ಯಾಸ್ಕ್ಯುಲೈಟಿಸ್ಗೆ ಹಲವಾರು ಕಾರಣದಿಂದ ಆಗ್ಬೋದು. ಇಲ್ಲ ಒಂದೊಂದು ಇನ್ಫೆಕ್ಷನಿಂದ ಕೂಡ ವ್ಯಾಸ್ಕ್ಯುಲೈಟಿಸ್ ಕಾಣಿಸ್ಬೋದು. ಈ ರಿಕೆಟ್ ಸೆಲ್ ಇನ್ಫೆಕ್ಷನ್ಸ್, ಬೇರೆ ವೈರಲ್ ಇನ್ಫೆಕ್ಷನ್ಸಿಂದ ಕೂಡ ಕಾಣ್ಬೋದು. ಇಲ್ಲ ಆಟೋ ಇಮ್ಯೂನ್ ಡಿಸೀಸಸ್, ಯೂಶ್ವಲ್ ಆಗಿ ಪ್ರೈಮರಿ ವ್ಯಾಸ್ಕ್ಯುಲೈಟಿಸ್, ಅಂಕ ವ್ಯಾಸ್ಕ್ಯುಲೈಟಿಸ್ ಆಗಿರ್ಬೋದು, ಇಲ್ಲ ಕ್ರಯೋಗ್ಲೋಬಿನ್ ವ್ಯಾಸ್ಕ್ಯುಲೈಟಿಸ್ ಆಗಿರ್ಬೋದು, GCH ಟಕಯಾಸೊ ವ್ಯಾಸ್ಕ್ಯುಲೈಟಿಸ್, ಈ ಥರ ಮುಂತಾದ ಥರದ ವ್ಯಾಸ್ಕ್ಯುಲೈಟಿಸ್ ಇದೆ. ಇಲ್ಲ ಫ್ಯೂ ಮೆಡಿಕೇಷನ್ಸಿಂದ ಕೂಡ ವ್ಯಾಸ್ಕ್ಯುಲೈಟಿಸ್ ಆಗ್ಬೋದು. ಇಲ್ಲ ಸಮ್ ಪ್ಯಾರಾನಿಯೋಪ್ಲಾಸ್ಟಿಕ್ ಕಂಡೀಷನ್ಸ್ ಕೂಡ. ಈ ಮುಖ್ಯವಾಗಿ ಇರುವಂಥ ಟೈಪ್ಸ್ ಆಫ್ ಆಟೋಮ್ಯೂನ್ ವ್ಯಾಸ್ಕ್ಯುಲೈಟಿಸ್ ಟೈಪ್ಸ್ ಏನು ಅಂತಂದರೆ ಲಾರ್ಜ್ ವೆಸಲ್ ವ್ಯಾಸ್ಕ್ಯುಲೈಟಿಸ್, ಮೀಡಿಯಮ್ ವೆಸಲ್ ಮತ್ತು ಸ್ಮಾಲ್ ವೆಸಲ್. ಈ ಲಾರ್ಜ್ ವೆಸಲ್ ಅಂದರೆ ಈ ದೊಡ್ಡದಾದ ಅಯೋಟ, ಇದರ ಬ್ರಾಂಚಸ್ಸಿಂದ ಅಲ್ಲಿ ಆಗುವಂಥ ವ್ಯಾಸ್ಕ್ಯುಲೈಟಿಸ್ ಲಾರ್ಜ್ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಅಂತಾರೆ. ಈ ಮೀಡಿಯಮ್ ವೆಸಲ್ ಅಂತಂದರೆ ಈ ಅಂಗಗಳಿಗೆ, ಆರ್ಗನ್ಸ್, ಈಗ ಕಿಡ್ನಿಗೆ ಹೋಗುವಂಥ ರಕ್ತನಾಳ, ಇಲ್ಲ ಶ್ವಾಸಕೋಶಕ್ಕೆ ಹೋಗೋ ರಕ್ತನಾಳ, ಇಲ್ಲಿ ಎಫೆಕ್ಟ್ ಆದಾಗ ಇದನ್ನ ಮೀಡಿಯಮ್ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಅಂತಾರೆ. ಈಗ ಸ್ಮಾಲ್ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಅಂದರೆ ತುಂಬ ಸಣ್ಣದಾದ ಬ್ಲಡ್ ವೆಸಲ್ಸ್, ಉದಾಹರಣೆಗೆ ಚರ್ಮಕ್ಕೆ ಹೋಗುವಂಥ ಸಣ್ಣದಾದ ಬ್ಲಡ್ ವೆಸಲ್ಸ್ ಆಗಿರ್ಬೋದು, ಇಲ್ಲ ಕಿಡ್ನಿ ಒಳಗೆ ಇರುವಂಥ ಬ್ಲಡ್ ವೆಸಲ್ಸ್ ಆಗಿರ್ಬೋದು, ಇಲ್ಲ ಶ್ವಾಸಕೋಶದ ಒಳಗೆ ಇರುವಂಥ ಬ್ಲಡ್ ವೆಸಲ್ಸ್ ಆಗಿರ್ಬೋದು. ಇಲ್ಲಿ ಎಫೆಕ್ಟ್ ಆದಾಗ ಇದನ್ನ ಸ್ಮಾಲ್ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ತಾರೆ. ಈ ಕಂಡೀಷನ್ನಲ್ಲಿರೋ ಪೇಷಂಟ್ಸು ಯಾವ ರೀತಿ ಪ್ರೆಸೆಂಟ್ ಆಗ್ತಾರೆ? ಈಗ ಉದಾಹರಣೆಗೆ ಲಾರ್ಜ್ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಇದ್ದವ್ರಿಗೆ ತುಂಬ ದಿನದಿಂದ ತಲೆನೋವು ಇರ್ಬೋದು, ಇಲ್ಲ ಜಾ ಕ್ಲಾಡಿಕೇಷನ್, ಊಟ ಮಾಡಬೇಕಾದ್ರೆ ಇಲ್ಲಿ ನೋವು ಬರೋವಂಥ, ಜಾಯಲ್ಲಿ ನೋವು ಬರೋಂಥ ಚಾನ್ಸಸ್ ಇರ್ಬೋದು, ಇಲ್ಲ ಕೈಯಲ್ಲಿ ಕೆಲಸ ಮಾಡಿದ ಮೇಲೆ ಪೇಯ್ನ್ ಬರೋವಂಥದ್ದು, ಇದು ಕ್ಲಾಡಿಕೇಟ್ರಿ ಪೇಯ್ನ್ ಅಂತೇಳಿ, ಕೆಲಸ ಮಾಡಿದಾಗ ಆಗುವಂಥ ಪೇಯ್ನ್ ಇರ್ಬೋದು. ಇಲ್ಲ ಮೀಡಿಯಮ್ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಅಂದರೆ ಚರ್ಮದಲ್ಲಿ, ಸ್ಕಿನ್ನಲ್ಲಿ ಅಲ್ಸರ್ಸ್ ಕಾಣುವಂಥದ್ದು, ಇಲ್ಲ ನಾಡ್ಯೂಲ್ಸ್ ಥರ ಊತ ಥರ ಕಾಣುವಂಥದ್ದು, ಇಲ್ಲ ನ್ಯೂರೋಪತಿಕ್ ಸಿಂಪ್ಟಮ್ಸ್, ಇಲ್ಲ ವೀಕ್ನೆಸ್ ಇರ್ಬೋದು, ಇಲ್ಲ ಕಾಲಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್, ಬರ್ನಿಂಗ್ ಸೆನ್ಸೇಷನ್ ಥರ ಇರ್ಬೋದು. ಈ ಸ್ಮಾಲ್ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಅಂದರೆ ಇದು ಚರ್ಮ ಮತ್ತು ಕಿಡ್ನಿ ಇಲ್ಲ ಶ್ವಾಸಕೋಶದ ಒಳಗಡೆ ಕಾಣುವಂಥ ಸಣ್ಣದಾದ ಬ್ಲಡ್ ವೆಸಲ್ಸ್ ಆದ್ದರಿಂದ ಇವರಲ್ಲಿ ಮುಖ್ಯವಾಗಿ ಸಣ್ಣ ಪುಟ್ಟ ರ್ಯಾಷಸ್ ಇರ್ಬೋದು, ಇಲ್ಲ ಕಿಡ್ನಿಗೆ ಬಾಚಿದಾಗ ಯೂರಿನಲ್ಲಿ ಪ್ರೋಟೀನ್ ಹೋಗುವಂಥದ್ದು, ಇಲ್ಲ ಬ್ಲಡ್ RBCs ಹೋಗುವಂಥದ್ದು, ಈ ಥರ ಕಾಣ್ಬೋದು. ಇಲ್ಲ ಶ್ವಾಸಕೋಶಕ್ಕೆ ಕಂಡಾಗ ಇಲ್ಲಿ ಕೆಮ್ಮು, ಸುಮಾರು ದಿನದಿಂದ ಎಕ್ಸರ್ಷನಲ್ ಬ್ರೆತ್ಲೆಸ್ನೆಸ್, ಇಲ್ಲ ಡ್ರೈ ಕಾಫ್ ಅಂದರೆ ಸುಮಾರು ದೂರ ನಡೆದಾಗ ಸುಸ್ತಾಗೋದು, ಇಲ್ಲ ಡ್ರೈ ಕಾಫ್, ಕೆಮ್ಮು ಬರೋವಂಥದ್ದು ಕೂಡ ಕಾಣಿಸ್ಕೋಬೋದು. ಈ ಟೈಪ್ಸ್ನ ಕಂಡುಹಿಡಿಯೋದು ಮುಖ್ಯನಾ? ಹೌದು, ಮುಖ್ಯವಾಗಿ ಇನಿಷಿಯಲ್ ಸ್ಟೇಜಲ್ಲಿ ಆದರೆ ಇನ್ಫೆಕ್ಷನ್ ಅಂತ ತುಂಬ ಇನಿಷಿಯಲಿ ಸಸ್ಪೆಕ್ಟ್ ಮಾಡಿ ಅದನ್ನು ಟ್ರೀಟ್ ಮಾಡಿದಾಗ ಕಂಪ್ಲೀಟ್ಲಿ ಹುಷಾರಾಗ್ತಾರೆ. ಇಲ್ಲ ತುಂಬ ದಿನದಿಂದ ಹೋಗ್ತಾಯಿದೆ, ತುಂಬ ತಿಂಗಳಾನುಗಟ್ಟಲೆಯಿಂದ ಹೋಗ್ತಾಯಿದೆ ಅಂದಾಗ ಯಾವ ವ್ಯಾಸ್ಕ್ಯುಲೈಟಿಸ್ ಇದು ಅಂತ ಕಂಡುಹಿಡಿದು ಅದನ್ನ ಪ್ರಾಪರಾಗಿ ಟ್ರೀಟ್ ಮಾಡಿದ್ರೆ 100% ಗುಣ ಆಗ್ತಾರೆ. ಏನಕ್ಕೆ ಅಂತ ತುಂಬ ಮುಖ್ಯವಾಗಿ ಏನು ವ್ಯಾಸ್ಕ್ಯುಲೈಟಿಸ್ ಅಂತ ಕಂಡುಹಿಡಿಯೋದು ಅಂದರೆ ಒಂದೊಂದು ವ್ಯಾಸ್ಕ್ಯುಲೈಟಿಸ್ಗೂ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇರ್ತದೆ. ಈಗ ಕಾಮನ್ ಆಗಿ ಇನಿಷಿಯಲ್ ಡೇಸಲ್ಲಿ ಪ್ರೆಡ್ನಿಸೋಲಾನ್ ಸ್ಟಿರಾಯ್ಡ್ಸ್ನ ಯೂಸ್ ಮಾಡಿದ್ರು ಕೂಡ ಸೆಕೆಂಡ್ರಿ ಇಮ್ಯುನೋಸಪ್ರೆಷನ್ ಅಂದಾಗ ಈ ಸೈಕ್ಲೋಫಾಸ್ಫೇಟ್, ಮೆಥೋಟ್ರೆಕ್ಸೇಟ್, ಇಲ್ಲ ಬಯೋಲಾಜಿಕಲ್ಸ್ ಬಂದು ಟೊಸಿಲಿಸಿಮ್ಯಾಬ್, ಬ್ರುಟುಕ್ಸಿಮ್ಯಾಬ್, ಇದನ್ನು ಚೂಸ್ ಮಾಡಬೇಕಾದ್ರೆ ಯಾವ ವ್ಯಾಸ್ಕ್ಯುಲೈಟಿಸ್ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗ್ತದೆ.